ಹಲೋ ಸ್ಟೂಡೆಂಟ್, ವೆಲ್ಕಮ್ ಟು ಪಾಂಚಜನ್ಯ IAS. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 15 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಅಫ್ಸಾ ಬ್ಯಾಕ್ ಇನ್ 6 ವಯೋಲೆನ್ಸ್ ಹಿಟ್ ಏರಿಯಾಸ್ ಆಫ್ ಮಣಿಪುರ್. ಸೊ ಈ ಮಣಿಪುರದ ಒಂದು ಭಾಗಗಳಲ್ಲಿ ವೈಲೆನ್ಸ್ ಏನಾಗ್ತಾ ಇದೆ, ಎಥ್ನಿಕ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಈ ಒಂದು ಭಾಗದಲ್ಲಿ ಈ ಒಂದು ಅಫ್ಸಾ ಕಾಯ್ದೆಯನ್ನು ಮರಳಿ ಜಾರಿಗೆ ತಂದಿರುವಂಥ ಕೆಲಸವನ್ನು ಸೊ ಇಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅವರು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಅಫ್ಸಾ ಕಾಯ್ದೆ ಅಂತಂದರೆ ಏನು, ಸೊ ಈ ಕಾಯ್ದೆಯಲ್ಲಿ ಈ ಆರ್ಮ್ ಫೋರ್ಸಸ್ಗಳೇ ಇರುವಂಥ ವಿಶೇಷ ಅಧಿಕಾರಗಳೇನು ಅನ್ನೋದನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಸೆಕ್ಯೂರಿಟಿನಲ್ಲಿ ಆಂತರಿಕ ಭದ್ರತೆಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ PM ಟು ಲಾಂಚ್ ಸ್ಟ್ಯಾಂಪ್ ಕ್ವಾಯಿನ್ ಆನ್ ಮುಂಡಾಸ್ ಬರ್ತ್ ಆ್ಯನಿವರ್ಸರಿ. ಸೊ ಇಲ್ಲಿ ಬಿರ್ಸಾ ಮುಂಡಾ ಅಂತ ಬರ್ತಾರೆ. ಸೊ ಇವರ ಒಂದು ಬರ್ತ್ ಆ್ಯನಿವರ್ಸರಿ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರು ಆ ಒಂದು ಸ್ಟ್ಯಾಂಪನ್ನು, ಅಂಚೆ ಚೀಟಿಯನ್ನು ಮತ್ತು ನಾಣ್ಯವನ್ನು ಸೊ ಇವರ ಒಂದು ಬರ್ತ್ ಆ್ಯನಿವರ್ಸರಿ ಅಂಗವಾಗಿ ಇಲ್ಲಿ ಬಿಡುಗಡೆಯನ್ನು ಮಾಡಲಿದ್ದಾರೆ. ಸೊ ಇದು GS ಪೇಪರ್ 1 ಅಡಿಯಲ್ಲಿ ಹಿಸ್ಟ್ರಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಸುಪ್ರೀಂ ಕೋರ್ಟ್ ಆನ್ ಬುಲ್ಡೋಜರ್ ಜಸ್ಟಿಸ್. ಸೊ ಅಂದರೆ ಈ ಬುಲ್ಡೋಜರ್ ನ್ಯಾಯದ ಕುರಿತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಇತ್ತೀಚಿನ ಒಂದು ದಿನಗಳಲ್ಲಿ. ಸೊ ಇದರ ಹಿನ್ನೆಲೆಯಲ್ಲಿ ಇದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಫೋರ್ತ್ ಒನ್ ಈಸ್ DRDO ಅನೌನ್ಸಸ್ ಸಕ್ಸಸ್ಫುಲ್ ಟ್ರಯಲ್ಸ್ ಆಫ್ ಪಿನಾಕಾ ರಾಕೆಟ್ ಸಿಸ್ಟಮ್. ಸೊ ಇಲ್ಲಿ DRDO ಅವರು ಈ ಪಿನಾಕಾ ರಾಕೆಟ್ ಸಿಸ್ಟಮನ್ನು ಯಶಸ್ವಿಯಾಗಿ ಅನೌನ್ಸನ್ನು ಮಾಡಿದ್ದಾರೆ, ಅದರ ಪರೀಕ್ಷೆಯನ್ನು ಮಾಡಿದ್ದಾರೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇವಾಗ ನಾವು ಈ ಒಂದು ಎಡಿಟೋರಿಯಲ್ ಸೆಕ್ಷನ್ಲಿ ಕವರ್ ಆಗಿರುವಂಥ ಈ ಒಂದು ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಎಸ್, ಸೊ ಈ ಒಂದು ಟಾಪಿಕ್ನ ಕಂಟೆಕ್ಸ್ಟ್ ಬಗ್ಗೆ ನೋಡೋದಾದ್ರೆ, ಎಸ್, ಸೊ ಇತ್ತೀಚೆಗೆ ಈ ಕೇಂದ್ರೀಯ ಒಂದು ಹೋಮ್ ಮಿನಿಸ್ಟ್ರಿ, ದ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅವರು ಈ ಒಂದು ಆರ್ಮ್ಡ್, ಓಕೆ, ಸೊ ಅಫ್ಸಾ ಅಂತಂದರೆ ಇಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್, ಸೊ ಅದನ್ನು ನಾವಿಲ್ಲಿ ಅಫ್ಸಾ ಅಂತ ಕರಿತೀವಿ. ಸೊ ಈ ಒಂದು ಕಾಯ್ದೆಯನ್ನು ಏನು ಈ ಮಣಿಪುರದ ರೀಜನಲ್ಲಿ ಬಹುಮುಖ್ಯವಾಗಿ 6 ರೀಜನ್ಗಳಲ್ಲಿ ಏನು ಸಂಘರ್ಷ ಆಗ್ತಾ ಇದೆ, ಸೊ ಈ ಸಂಘರ್ಷವನ್ನು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿದೆ ಅಂತಂದರೆ, ಅಥವಾ ಈ ಎಥ್ನಿಕ್ ವೈಲೆನ್ಸ್ ಅಥವಾ ಜನಾಂಗೀಯ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಈ ಮಣಿಪುರದ ಒಂದು 6 ಒಂದು ಜಿಲ್ಲೆಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಕಾಯ್ದೆನ ಜಾರಿಗೆನ ತಂದಿದ್ದಾರೆ. ಸೊ ಈ ಒಂದು ಕಾಯ್ದೆ ಏನು ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಏನಿದೆ, ಸೊ ಈ ಆ್ಯಕ್ಟ್ ಅನ್ನುವಂಥದ್ದು ಅಲ್ಲಿನ ಆರ್ಮ್ ಫೋರ್ಸಸ್ಗಳಿಗೆ ಏನು ಮಾಡುತ್ತೆ ಅಂದರೆ ಕೆಲವೊಂದಿಷ್ಟು ವಿಶೇಷ ಅಧಿಕಾರವನ್ನು ಕೊಡುತ್ತೆ. ಆರ್ಮ್ ಫೋರ್ಸಸ್ ವಿಚ್ ಗಿವ್ಸ್ ಆರ್ ವಿಚ್ ಗ್ರ್ಯಾಂಟ್ಸ್ ಎಕ್ಸೆಸಿವ್ ಪವರ್. ಸೊ ಈ ಒಂದು ಕಾಯ್ದೆನ ಈ ಹಿಂದೆ 2022ರಲ್ಲೂ ಕೂಡ ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಮಣಿಪುರದ ರೀಜನ್ಗಳಲ್ಲಿ ಕೂಡ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು. ಎಸ್, ಹಾಗಿದ್ರೆ ಈ ಒಂದು ಮಸೂದೆಯನ್ನು ಏನು ದ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಬಿಲ್ ಏನಿದೆ, ಸೊ ಈ ಒಂದು ಮಸೂದೆಯನ್ನು 2 ಸದನಗಳು ಪಾಸ್ ಮಾಡಿರುತ್ತೆ. ಹಾಗೆ ಇದು ಪ್ರೆಸಿಡೆಂಟ್ ಅವರ ಒಪ್ಪಿಗೆಯನ್ನು ಕೂಡ 1958ರಲ್ಲಿ ಪಡೆದುಕೊಂಡಿರುತ್ತೆ. ಸೊ ಹೀಗಾಗಿದ್ದು ಈ ಒಂದು ಮಸೂದೆ ಕಾಯ್ದೆಯಾಗಿ ರೂಪುಗೊಂಡಿರುತ್ತೆ. ಎಸ್, ಸೊ ಇದನ್ನು ನಾವು ಇವಾಗ ಈ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ 1958 ಅಂತ ಕರಿತೀವಿ. ಎಸ್, ಸೊ ಈ ಒಂದು ಕಾಯ್ದೆ ಯಾವಾಗ ಅನುಷ್ಠಾನಕ್ಕೆ ಬರುತ್ತಂದರೆ ಈ ಒಂದು 10 ವರ್ಷಗಳ ಹಿಂದೆ ಏನು ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಏನು ಸಂಘರ್ಷ ಅನ್ನುವಂಥದ್ದು ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಲಾಗತ್ತೆ. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಆರ್ಮ್ ಫೋರ್ಸಸ್ ಮತ್ತು ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಗಳಿಗೆ ಒಂದು ಡಿಸ್ಟರ್ಬ್ ಏರಿಯಾಗಳಲ್ಲಿ ಏನು ನಿಯೋಜನೆಯನ್ನು ಮಾಡಿರ್ತಾರೆ, ಸೊ ಇವ್ರಿಗೆ ಒಂದಿಷ್ಟು ವಿಶೇಷ ಅಧಿಕಾರವನ್ನು ನೀಡಲಾಗತ್ತೆ. ವಿಶೇಷ ಅಧಿಕಾರ
ಹಾಗಿದ್ರೆ ಯಾವ ರೀತಿಯ ಅಧಿಕಾರ ಅಂತಂದರೆ, ಸೊ ಇಲ್ಲಿ ಆರ್ಮ್ ಫೋರ್ಸಸ್ ಆಗಿರ್ಬೋದು ಮತ್ತು ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಗಳಿಗೆ ಯಾವುದೇ ರೀತಿಯ ಒಂದು ವಾರಂಟನ್ನು ನೀಡಿದೆ ಅವರನ್ನು ಬಂಧಿಸುವ, ಅರೆಸ್ಟ್ ಮಾಡುವ ಮತ್ತು ಯಾವುದೇ ಒಂದು ಪ್ರದೇಶದಲ್ಲಿ ಅವರನ್ನು ಸರ್ಚ್ ಮಾಡುವಂಥ ಒಂದು ವಿಶಿಷ್ಟ ಒಂದು ಅಧಿಕಾರವನ್ನು ಸೊ ಈ ಒಂದು ಆರ್ಮ್ ಫೋರ್ಸಸ್ ಮತ್ತು ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಗಳಿಗೆ ನೀಡಲಾಗತ್ತೆ. ಹಾಗೆ ಇಲ್ಲಿ ಈ ಒಂದು ಆಸ್ಪಾ ಕಾಯ್ದೆ ಕುರಿತು ನೋಟಿಫಿಕೇಶನ್ ನೀಡುವಂಥ ಅಧಿಕಾರವನ್ನು ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಏನು ಮಾಡುತ್ತೆ ಅಂದರೆ ಈ ಒಂದು ಅಫ್ಸಾ ಕಾಯ್ದೆಯ ಕುರಿತು ನೋಟಿಫಿಕೇಶನ್ನ ನೀಡುತ್ತೆ. ಹಾಗೆ ಇವಾಗ ಅರುಣಾಚಲ್ ಪ್ರದೇಶ್ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಈ ಹಿಂದೆ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇಲ್ಲಿ ಒಂದಿಷ್ಟು ಪಿರಿಯಾಡಿಕ್ ಆಗಿ ಏನು ಮಾಡ್ತಾರೆ ಅಂತಂದರೆ ನೋಟಿಫಿಕೇಶನ್ ಹೊರಡಿಸ್ತಾರೆ. Now let us move on to the next topic. PM to launch stamp coin on Munda's birth anniversary. Yes, so ಇಲ್ಲಿ ಟ್ರೈಬಲ್ ಲೀಡರ್ ಆಗಿದ್ದಂಥ ಬಿರ್ಸಾ ಮುಂಡಾ ಅವರ ಬರ್ತ್ ಆ್ಯನಿವರ್ಸರಿ ಅಂಗವಾಗಿ ಪ್ರಧಾನಮಂತ್ರಿಯವರು ಸ್ಟ್ಯಾಂಪ್ ಮತ್ತು ನಾಣ್ಯವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಅವರ ಬಂದು 150th ಬರ್ತ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾಯಿನ್ ಮತ್ತು ಅಂಚೆ ಚೀಟಿಯನ್ನು ಅವರ ಹೆಸರಿನಲ್ಲಿ ಬಿಡುಗಡೆಯನ್ನು ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಬಿರ್ಸಾ ಮುಂಡಾ ಅವರ ಬಗ್ಗೆ ತಿಳ್ಕೊಳ್ಳೋಣ. ಬಿರ್ಸಾ ಮುಂಡಾ ಸೊ ಇವರು ಒಬ್ಬ ಟ್ರೈಬಲ್ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಬುಡಕಟ್ಟು ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ. ಸೊ ಇವರು ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಏನಂತಂದರೆ ಈ ಬ್ರಿಟಿಷ್ ಇಂಡಿಯಾ ರೀಜನ್ಗಳಲ್ಲಿ, ವಿಶೇಷವಾಗಿ ಈ ಟ್ರೈಬಲ್ ರೀಜನಲ್ಲಿ ಈ ಒಂದು ಬುಡಕಟ್ಟು ಸಮುದಾಯವನ್ನು ಸಜ್ಜುಗೊಳಿಸುವಲ್ಲಿ, ಬ್ರಿಟಿಷರ ವಿರುದ್ಧ ಸಜ್ಜುಗೊಳಿಸುವಲ್ಲಿ ಒಂದಿಷ್ಟು ಮಹತ್ವದ ಒಂದು ಪಾತ್ರವನ್ನು ವಹಿಸ್ತಾರೆ. ಸೊ ಇವರು ಯಾವ ಒಂದು ರೀಜನ್ಗೆ ಬಿಲಾಂಗ್ ಆಗಿರ್ತಾರೆ ಅಂತಂದರೆ ಈ ಛೋಟಾ ನಾಗ್ಪುರ ಪ್ಲಾಟ್ಯೂ ಏರಿಯಾದಲ್ಲಿ ಸೊ ಇವರ ಒಂದು ಅಸ್ತಿತ್ವ ಅನ್ನುವಂಥದ್ದು ಕಂಡು ಬಂದಿರುತ್ತೆ. ಛೋಟಾ ನಾಗ್ಪುರ್ ಪ್ಲಾಟ್ಯೂ ಏರಿಯಾ. ಹಾಗೆ ಇವರು ಈ ಒಂದು ತಮ್ಮ ಹೋರಾಟದ ಮೂಲಕ ಬಿಹಾರ್ ಮತ್ತು ಜಾರ್ಖಂಡ್ನ ಹಲವಾರು ಬುಡಕಟ್ಟು ಸಮುದಾಯಗಳನ್ನ ಒಗ್ಗೂಡಿಸ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಈ ಒಂದು 19th ಸೆಂಚುರಿಯ ಅಂತ ಸಂದರ್ಭದಲ್ಲಿ. ಹಾಗಿದ್ರೆ ಯಾಕೆ ಈ ಹೋರಾಟಕ್ಕೆ ಈ ಬಿರ್ಸಾ ಮುಂಡಾ ಅವರು ಇಲ್ಲಿ ಮುಂದಾಗ್ತಾರೆ ಅಂತಂದರೆ, ಏನು ಇಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಏನಿರುತ್ತೆ, ಸೊ ಬ್ರಿಟಿಷ್ ಸರ್ಕಾರ ಸೊ ಇಲ್ಲಿ ಒಂದಿಷ್ಟು ಕಾಯ್ದೆಗಳನ್ನ ಜಾರಿಗೆ ತರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫಾರೆಸ್ಟ್ ಲಾ ಮೂಲಕ. ಸೊ ಈ ಒಂದು ಫಾರೆಸ್ಟ್ ಲಾ ಮೂಲಕ ಏನು ಅಲ್ಲಿನ ಪ್ರದೇಶದಲ್ಲಿ ಬುಡಕಟ್ಟು ಜನರು ಏನು ವಾಸವನ್ನು ಮಾಡ್ತಾ ಇರ್ತಾರೆ ಅವರ ಒಂದು ಭೂಮಿಯನ್ನು ಕಸಿದುಕೊಳ್ಳಲಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟ್ರೈಬಲ್ ಆ ಒಂದು ಕಮ್ಯುನಿಟಿಗೆ ಸೇರಿರುವಂಥ ಸಮುದಾಯವನ್ನು ಸೊ ಬಿರ್ಸಾ ಮುಂಡಾ ಅವರು ಸಜ್ಜುಗೊಳಿಸ್ತಾರೆ ಇದರ ವಿರುದ್ಧ ಹೋರಾಡಲಿಕ್ಕೆ, ತಮ್ಮ ಫಾರೆಸ್ಟ್ ರೈಟನ್ನು ಮರಳಿ ಪಡೆಯಲಿಕ್ಕೆ. ಸೊ ಈ ಹಿನ್ನೆಲೆಯಲ್ಲಿ ಇವರು ಒಂದು ಹೋರಾಟವನ್ನು ಸಜ್ಜುಗೊಳಿಸಲಿಕ್ಕೆ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಸೊ ಇದಕ್ಕೆ ನಾವಿಲ್ಲಿ ಇವರ ಒಂದು ಹೋರಾಟವನ್ನು ಮುಂಡಾ ರೆಬೆಲಿಯನ್ ಅಂತ ಕೂಡ ಕರಿತೀವಿ. ಮುಂಡಾ ರೆಬೆಲಿಯನ್ ಅಥವಾ ಉಲ್ಗುಲನ್ ಅಂತ ಕೂಡ ಕರಿತೀವಿ. ಉಲ್ಗುಲನ್ ಅಂತ ಅಥವಾ ತಮರ್ ರಿವೋಲ್ಟ್ ಅಂತಲೂ ಕೂಡ ಕರಿತೀವಿ. ತಮರ್ ರಿವೋಲ್ಟ್. ಸೊ ಈ ಒಂದು ದಂಗೆ ಅನ್ನುವಂಥದ್ದು 19th ಸೆಂಚುರಿಯಲ್ಲಿ ಆಗತ್ತೆ. ಹಾಗೆಯೇ ಇವರು ಈ ಒಂದು ಹೋರಾಟದ ಒಂದು ಮಹತ್ವವನ್ನು ಮನಗಂಡಂಥ ಅಲ್ಲಿನ ಒಂದು ಸಮುದಾಯ ಏನು ಮಾಡುತ್ತೆ ಅಂದರೆ ಇವರಿಗೆ ಭಗವಾನ್ ಅಂತ ಕೂಡ ಕರೀತಾರೆ. ಭಗವಾನ್ ಅಥವಾ ಬಿರ್ಸಾ ಭಗವಾನ್ ಅನ್ನುವಂಥ ಹೆಸರಿಂದ ಇವರನ್ನು ಕರೀಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಬಿರ್ಸಾ ಭಗವಾನ್. Now let us move on to the next topic. DRDO announces successful trials of Pinaka rocket system.
ಸೊ ಇಲ್ಲಿ DRDO ಅವರು ಯಶಸ್ವಿಯಾಗಿ ಈ ಒಂದು ಪಿನಾಕ ರಾಕೆಟ್ ಸಿಸ್ಟಮನ್ನು ಪರೀಕ್ಷೆಯನ್ನು ನಡೆಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಬಗ್ಗೆ ತಿಳ್ಕೊಳ್ಳೋಣ. ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್. ಎಸ್, ಸೊ ಈ ಒಂದು ಲಾಂಚರ್ನ ಡಿಸೈನ್ ಯಾರು ಮಾಡಿದ್ದಾರೆ ಅಂತಂದ್ರೆ, ಸೊ ಇಟ್ ಈಸ್ ಡಿಸೈನ್ಡ್ ಬೈ ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಡ್. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಸೊ ಈ ಒಂದು ಬಾಡಿ ಏನಾಗಿದೆ ಅಂತಂದರೆ ಇದು DRDOನ ಒಂದು ಲ್ಯಾಬ್ರೋಟ್ರಿ ಆಗಿದೆ. DRDO ಲ್ಯಾಬ್ರೋಟ್ರಿ. ಸೊ ಇದನ್ನು ಡಿಸೈನ್ನ ಮಾಡಿರುವಂಥದ್ದು. ಸೊ ಇದರ ಒಂದು ಏನು ಈ ರಾಕೆಟ್ ಸಿಸ್ಟಮನ್ನು ಮೊದಲು ಬಳಕೆಯನ್ನು ಮಾಡಿರುವಂಥದ್ದು ಕಾರ್ಗಿಲ್ ವಾರ್ ಸಂದರ್ಭದಲ್ಲಿ ಈ ರಾಕೆಟನ್ನು ಬಳಸಿಕೊಳ್ಳಲಾಗಿರುತ್ತೆ, ಡ್ಯೂರಿಂಗ್ ಕಾರ್ಗಿಲ್ ವಾರ್. ಎಸ್, ಸೊ ಈ ಒಂದು ಸಂದರ್ಭದಲ್ಲಿ ಯಶಸ್ವಿಯಾಗಿ ಕೂಡ ಇದನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗಿರುತ್ತೆ. ಏನಂತಂದರೆ ಈ ಒಂದು ಕಾರ್ಗಿಲ್ ವಾರ್ ನಡೆದಿರುವಂಥದ್ದು ಪಾಕಿಸ್ತಾನ ಮತ್ತು ನಮ್ಮ ಭಾರತದ ನಡುವೆ. ಎಸ್, ಸೊ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ಏನು ಶಸ್ತ್ರಾಸ್ತ್ರಗಳನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಅವುಗಳನ್ನ ಹತೋಟಿಗೆ ತರಲಿಕ್ಕೆ ಈ ಒಂದು ಕ್ಷಿಪಣಿಗಳನ್ನ ಇಲ್ಲಿ ಪ್ರಯೋಗವನ್ನು ಕೂಡ ಮಾಡಲಾಗಿರುತ್ತೆ. Now let us move on to the next topic. Supreme Court intervention may end arbitrary and large demolitions. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಈ ಬುಲ್ಡೋಜರ್ ಜಸ್ಟಿಸ್ ಮೇಲೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಬುಲ್ಡೋಜರ್ ಜಸ್ಟಿಸ್ ಏನಿದು ಬುಲ್ಡೋಜರ್ ಜಸ್ಟಿಸ್ ಅಂತಂದರೆ, ಸೊ ಏನು ಅಪರಾಧವನ್ನು ಮಾಡಿರ್ತಾರೆ, ಸೊ ಅವರ ಆಸ್ತಿ ಪಾಸ್ತಿಗಳನ್ನ ಇಲ್ಲಿ ಬುಲ್ಡೋಜರ್ ಮುಖಾಂತರ ನಾಶವನ್ನು ಮಾಡುವುದರ ಮೂಲಕ ಸೊ ಏನು ಇಲ್ಲಿ ನ್ಯಾಯವನ್ನು ನೀಡಲಾಗತ್ತೆ. ಸಂತ್ರಸ್ತರಿಗೆ ನ್ಯಾಯವನ್ನು ನೀಡುವಂಥ ವ್ಯವಸ್ಥೆ ಏನಾಗಿದೆ ಅಂತಾರೆ ಬುಲ್ಡೋಜರ್ ಜಸ್ಟಿಸ್ ಆಗಿದೆ. ಸೊ ಈ ಜಸ್ಟಿಸ್ ವಿರುದ್ಧ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ನೀಡಿದೆ. ಸೊ ಇಲ್ಲಿ ಡೆಮಾಲಿಷ್ ಮಾಡುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕ ಅಂತ ಹೇಳಿ ತೀರ್ಪನ್ನು ನೀಡಿದೆ. ಅನ್ಕಾನ್ಸ್ಟಿಟ್ಯೂಷನಲ್. ಎಸ್, ಸೊ ಈ ಹಿನ್ನೆಲೆಯಲ್ಲಿ ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡೋದಾದರೆ, ಯಾಕೆ ಈ ಒಂದು ತೀರ್ಪು ಅಥವಾ ಈ ಒಂದು ಯಾವ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅನ್ನುವಂಥದ್ದು. ಬ್ಯಾಕ್ಗ್ರೌಂಡ್ ಆಫ್ ದ ಕೇಸ್. ಎಸ್, ಸೊ ಇತ್ತೀಚಿನ ದಿನಗಳಲ್ಲಿ ಈ ಬುಲ್ಡೋಜರ್ ಜಸ್ಟಿಸ್ ಅಥವಾ ಎಕ್ಸ್ಟ್ರಾ ಲೀಗಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ಏನಿದೆ, ಅಥವಾ ಈ ಡಿಮಾಲಿಷಿಂಗ್ ಆಫ್ ಹೌಸಸ್ ಏನು ಕಂಡು ಬರ್ತಾ ಇದೆ, ಇದು ಹಲವಾರು ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತಾರೆ ಜಾರಿಗೆ ಬರ್ತಾ ಇದೆ. ಅಂದರೆ ಏನು ಈ ತಪ್ಪಿತಸ್ಥರ ಈ ಒಂದು ಅಂದರೆ ಈ ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳ ಮನೆಗಳನ್ನ ನೆಲಸಮಗೊಳಿಸುವಂಥ ಕೆಲಸವನ್ನು ಹಲವಾರು ರಾಜ್ಯಗಳಲ್ಲಿ ಮಾಡಲಾಗ್ತಾ ಇದೆ. ಸೊ ವಿಶೇಷವಾಗಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಈ ಉತ್ತರಾಖಂಡ್ಗಳಲ್ಲಿ ಏನು ಮಾಡಲಾಗ್ತಾ ಇದೆ ಅಂತಂದರೆ ಈ ರೀತಿಯ ಡೆಮಾಲಿಷನ್ ಆಫ್ ಹೌಸಸ್ ಅನ್ನುವಂಥದ್ದು ಆಗ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಿರುತ್ತೆ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹಲವಾರು ಪೆಟಿಷನ್ಗಳನ್ನ ಸಲ್ಲಿಸಲಾಗಿರುತ್ತೆ ಈ ಒಂದು ಬುಲ್ಡೋಜರ್ ಜಸ್ಟಿಸ್ನ ವಿರುದ್ಧವಾಗಿ. ಎಸ್, ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದಿಷ್ಟು ಪ್ರಮುಖ ಗೈಡ್ಲೈನ್ಸನ್ನು ನೀಡಿದೆ. ಯಾವ ರೀತಿಯ ಗೈಡ್ಲೈನ್ಸ್ ಅನ್ನುವಂಥದ್ದನ್ನು ನೋಡೋಣ. ಎಸ್, ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಡೆಮಾಲಿಷನ್ ಕ್ಯಾನ್ ನಾಟ್ ಬಿ ಕ್ಯಾರಿಡ್ ಔಟ್ ವಿದೌಟ್ ಶೋ ಕಾಸ್ ನೋಟಿಸ್. Demolition cannot be carried out
ವಿತೌಟ್ ಶೋಕಾಸ್ ನೋಟಿಸ್. ಅಂದರೆ ಇವಾಗ ಯಾವುದೇ ಒಂದು ಅಕ್ಯೂಸ್ ಆಗಿದ್ರೆ ಅಥವಾ ತಪ್ಪಿತಸ್ಥನಾಗಿದ್ದರೆ ಆತನಿಗೆ ನೀವು ಶೋಕಾಸ್ ನೋಟಿಸನ್ನು ನೀಡದೆ ಅವರ ಒಂದು ಮನೆಯನ್ನು, ಅವರ ಆಸ್ತಿ ಪಾಸ್ತಿಯನ್ನು ಧ್ವಂಸವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ಇಲ್ಲಿ ಈ ಶೋಕಾಸ್ ನೋಟಿಸನ್ನು 15 ದಿನಗಳ ಪೀರಿಯಡ್ ಅವಧಿಯಲ್ಲಿ ಅವರಿಗೆ ಕಡ್ಡಾಯವಾಗಿ 15 ಡೇ ಪೀರಿಯಡ್ ಅವಧಿಯಲ್ಲಿ ಅವರಿಗೆ ನೀಡಬೇಕಂತ ಹೇಳಿ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗೆ ಇನ್ನೊಂದು ಪ್ರಮುಖವಾಗಿರುವಂಥ ಗೈಡ್ಲೈನ್ಸ್ ಏನಂತಂದರೆ ಡಿಜಿಟಲ್ ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ಅಕೌಂಟಬಿಲಿಟಿ. ಡಿಜಿಟಲ್ ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ಅಕೌಂಟಬಿಲಿಟಿ. ಎಸ್, ಸೊ ಅಂದರೆ ಏನು ಈ ಡೆಮಾಲಿಷನ್ನ ಮಾಡ್ತಾ ಇದ್ದಾರೆ, ಸೊ ಇದನ್ನು ಡಿಜಿಟಲ್ ಆಗಿ ರೆಕಾರ್ಡನ್ನು ಕೂಡ ಮಾಡಬೇಕು. ಹಾಗೆ ಏನು ಈ ಧ್ವಂಸವನ್ನು ಅಥವಾ ಡೆಮಾಲಿಷನ್ನ ಮಾಡಿದ್ದಾರೆ, ಸೊ ಅದರ ಹೊಣೆಗಾರಿಕೆಯನ್ನು ಕೂಡ ವಹಿಸ್ಕೊಳ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ತೀರ್ಪನ್ನು ನೀಡಿದೆ. ಹಾಗೆ ಇಲ್ಲಿ ಡೆಸಿಗ್ನೇಷನ್ ಆಫ್ ನೋಡಲ್ ಆಫೀಸರ್. ನೋಡಲ್ ಆಫೀಸರ್ ಅಂದರೆ ಸೊ 1 ತಿಂಗಳ ಒಳಗಾಗಿ, ಸೊ ಏನು ಈ ತೀರ್ಪನ್ನು ನೀಡಿದ, ಸೊ ಈ 1 ತಿಂಗಳ ಒಳಗಾಗಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಮ್ಯಾಜಿಸ್ಟರ್ ಅವರು ಕಡ್ಡಾಯವಾಗಿ ಈ ನೋಡಲ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆರ್ ಮ್ಯಾಜಿಸ್ಟ್ರೇಟ್ ಕಡ್ಡಾಯವಾಗಿ ಈ ನೋಡಲ್ ಒಂದು ಆಫೀಸರ್ನ ನೇಮಕವನ್ನು ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ಇವರ ಕೆಲಸ ಏನಂತಂದರೆ ಇಲ್ಲಿ ಏನು ಡೆಮಾಲಿಷನ್ ಆಗ್ತಾ ಇದೆ, ಸೊ ಇದನ್ನು ಮ್ಯಾನೇಜನ್ನು ಮಾಡಲಿಕ್ಕೆ ಅಥವಾ ಈ ರಿಲೇಟೆಡ್ ನೋಟಿಸನ್ನು ನೀಡಲಿಕ್ಕೆ ಇವರನ್ನು ನೇಮಿಸಬೇಕಂತ ಹೇಳಿ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಕಡ್ಡಾಯವಾಗಿ ವಿಡಿಯೋಗ್ರಾಫಿ ಆಫ್ ಡೆಮಾಲಿಷನ್ ಮಾಡಬೇಕಂತ ಹೇಳಿದೆ. ಅಂದರೆ ಮ್ಯಾಂಡೇಟರಿ ವಿಡಿಯೋಗ್ರಾಫಿ ಆಫ್ ಡೆಮಾಲಿಷನ್. ಸೊ ಈ ಮನೆಗಳನ್ನು ನೆಲಸಮವನ್ನು ಮಾಡುವಂಥ ಆ ಒಂದು ದೃಶ್ಯವನ್ನು ಇಲ್ಲಿ ಸೆರೆ ಹಿಡಿಯಬೇಕು ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗೆ ಅಕೌಂಟಬಿಲಿಟಿ ಆ್ಯಂಡ್ ಕಂಟೆಂಪ್ಟ್ ಆಫ್ ಕೋರ್ಟ್. ಎಸ್, ಸೊ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಏನು ಈ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನ ಅಥವಾ ಗೈಡ್ಲೈನ್ಸನ್ನು ಏನು ವೈಲೇಟ್ ಮಾಡುತ್ತಾ, ಸೊ ಅವರು ಈ ನ್ಯಾಯಾಂಗ ನಿಂದನೆಯನ್ನು ಎದುರಿಸಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸೊ ಈ ರೀತಿ ಏನು ಈ ಗೈಡ್ಲೈನ್ಸನ್ನು ವೈಲೇಟ್ ಮಾಡಿ ಅಥವಾ ನ್ಯಾಯಾಂಗ ನಿಂದನೆಯನ್ನು ಫೇಸ್ ಮಾಡುವಂಥ ಅಧಿಕಾರಿಗಳು ಈ ಡೆಮಾಲಿಷ್ ಮಾಡಿರುವಂತಹ ಆಸ್ತಿ ಏನಿರುತ್ತೆ ಅಥವಾ ಮನೆಗಳೇನಿರುತ್ತೆ ಅದರ ಸಂಪೂರ್ಣ ವೆಚ್ಚವನ್ನು ಸೊ ಈ ಅಧಿಕಾರಿಗಳೇ ಭರಿಸಬೇಕಂತ ಕೂಡ ಹೇಳಿದೆ. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಎಕ್ಸೆಪ್ಷನ್ ನೀಡಿದೆ, ಎಕ್ಸೆಪ್ಷನ್ ಟು ದ ಗೈಡ್ಲೈನ್. ಎಸ್, ಸೊ ಕೆಲವೊಂದು ಮಹತ್ವದ ಒಂದು ತೀರ್ಪುಗಳಲ್ಲಿ ಏನು ಮಾಡಿರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರೇ ಇರುತ್ತೆ ಕೆಲವೊಂದಿಷ್ಟು ಸ್ಟ್ರಕ್ಚರ್ಗಳನ್ನ ಡೆಮಾಲಿಷನ್ನ ಮಾಡಬೇಕಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಈ ರಸ್ತೆ ಪಕ್ಕದಲ್ಲಿರುವಂಥ ಕೆಲವು ಏರಿಯಾಗಳನ್ನ ಅಥವಾ ರಸ್ತೆ ಅಗಲೀಕರಣವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅಥವಾ ಈ ರೋಡ್ ಆಗಿರ್ಬೋದು, ಫುಟ್ಪಾತ್ಗಳಾಗಿರ್ಬೋದು ಅಥವಾ ನಿಯರ್ ಬಾಡೀಸ್ ವಾಟರ್ ಆಗಿರ್ಬೋದು, ಇಂತಹ ಸ್ಟ್ರಕ್ಚರ್ನ ನೆಲಸಮ ಮಾಡುವಂಥ ಸಂದರ್ಭದಲ್ಲಿ ಸೊ ಇವುಗಳು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಹೇಳಿರುವಂಥದ್ದು. ಹಾಗೆ ಸೊ ಈ ಒಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಏನು ಈ ಹಿಂದೆ ಮಾಡಿರುವಂಥ ಡೆಮಾಲಿಷನ್ ಅನ್ನುವಂಥದ್ದು ಇದರ ಅಡಿಯಲ್ಲಿ ಕನ್ಸಿಡರ್ ಆಗೋದಿಲ್ಲ ಅಂತಲೂ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ. ಸೊ ಹಾಗೆ ನೇಷನ್ ವೈಡ್ ಇಂಪ್ಲಿಮೆಂಟೇಷನ್ ಏನು ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ, ಸೊ ಈ ತೀರ್ಪಿನ ಒಂದು ಮಹತ್ವದ ಪ್ರತಿಗಳನ್ನ
ಅಥವಾ ಕಾಪಿ ಆಫ್ ದ ಜಡ್ಜ್ಮೆಂಟ್ ಏನಿದೆ ಸೊ ಇದನ್ನು ನೇಷನ್ ವೈಡ್ ದೇಶಾದ್ಯಂತ ಕೂಡ ಇಲ್ಲಿ ಕಳಿಸ್ಬೇಕಂತ ಹೇಳಿ ಅಥವಾ ಈ ಜಡ್ಜ್ಮೆಂಟ್ನ ಚೀಫ್ ಸೆಕ್ರೆಟರಿ ಆಫ್ ದ ಆಲ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿಗೆ ಕೂಡ ಕಳಿಸ್ಬೇಕಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.